के बावजूद भी हम पिछड़े हुए हैं, ये कैसा मुमकिन है? तमाम चीज़ों को छोड़कर एजुकेशन और कैरेक्टर बिल्डिंग और सही समाज सेवा। समाज सेवा का नाम से ही लोगों को डर हो रहा है आजकल। सोशल वर्कर के नाम से लोग डरते हैं। ऐसा थोड़ी होता, इसको थोड़ी सोशल वर्क बताते हैं। हम में से बेहतरीन वो है जो अपने घर वालों के लिए अच्छा है, घर में कुछ भी नहीं और बाहर समाज सेवा कर रहे हैं। ऐसे कितने लोग मिल जाएंगे आपको? अपने बेटी का, बीवी का, माँ बाप का ख्याल नहीं, घर में जुल्म ज्यादती हो रही है और समाज सेवा के लिए निकल जा रहे हैं। मुझे सुनकर बुरा लगता है, देखकर बुरा लगता है। आइए, यकीनन हमें से वही बेहतर है जो अपने घर वालों के लिए बेहतर है। अपनी सारी ताकत समाज में बेहतरी लाने के लिए, एजुकेशन के लिए, इनकी सेहत के लिए, हेल्थ के लिए लगना चाहिए। हम बुराई को देखकर खामोश बैठेंगे, उसमें से नहीं होना चाहिए। बुराई को देखकर रोकने वाले बने, भलाई को फैलाने वाले बने। हमारे बच्चे ड्रग्स का शिकार हो रहे हैं, हमारे बच्चे ड्रॉप आउट हो रहे हैं, हमारे बच्चे डिफरेंट डिस्ट्रैक्शन का शिकार हो रहे हैं, उसको बचाना है। ರಾಜ್ಯ ಮಾದಿಗ ನೌಕರ ಸಂಘದ ಬೀದರ್ ಜಿಲ್ಲೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತ್ಯಂತ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ ಸನ್ಮಾನ ಮತ್ತು ನಮ್ಮ ವಿಶೇಷವಾಗಿ ನಿವೃತ್ತರಾದವರಿಗೆ ಮತ್ತು ಹೊಸ ಅಪಾಯಿಂಟ್ಮೆಂಟ್ ಆದಂಥವರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ ಆಗಿದೆ. ಅದೇ ರೀತಿ ಒಳ ಮೀಸಲಾತಿಯಲ್ಲಿ ಏನು ಹೋರಾಟ ಮಾಡಿದರೆ ಆ ಹೋರಾಟಗಾರರಿಗೆ ಕೂಡ ಇವತ್ತು ನಾವು ಸನ್ಮಾನ ಮಾಡಿದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ಮಕ್ಕಳು ಅತ್ಯಂತ ಶಿಕ್ಷಣದಲ್ಲಿ ಎತ್ತರದಲ್ಲಿ ಬೆಳಿಬೇಕು, ಅವ್ರಿಗೆ ಬೇಕಾದಂಥ ಕೌಶಲ್ಯ ತರಬೇತಿ ಇರ್ಬೋದು, ಕೋಚಿಂಗ್ ಕ್ಲಾಸ್ ಇರ್ಬೋದು, ಇವೆಲ್ಲವನ್ನ ಸಂಘದಿಂದ ಮಾಡಲಿಕ್ಕೆ ಇವತ್ತು ನಮ್ಮ ಡಾಕ್ಟರ್ ದೇವದಾಸ್ ತುಮಕುಂಟೆ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ನಿಮ್ಮ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಹೆಚ್ಚಿನ ವಿದ್ಯಾರ್ಥಿಗಳು, ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಹೆಚ್ಚಿನ ಶಿಕ್ಷಣವನ್ನು ಪಡಿಬೇಕು ಅನ್ನೋದೇ ನಮ್ಮ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಆಗಿದೆ. ನಮಸ್ಕಾರ. ನಿಮ್ಮ ಹೆಸರು ಸರ್? MS ಮನೋಹರ್. ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ನಾನು ಅಭಿನಂದನೆಗಳು ಮತ್ತು ನಮಸ್ಕಾರಗಳು ತಿಳಿಸ್ತೇನೆ. ಕರ್ನಾಟಕ ರಾಜ್ಯ ಮಾದಿಗ ನೌಕರರ ಸಂಘ ಬೀದರ್ ವತಿಯಿಂದ ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷ ನಾವು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಈ ನಮ್ಮ ನೌಕರ ಸಂಘದ ಪ್ರಮುಖ ಉದ್ದೇಶನೇ ಇದೆ, ನಮ್ಮ ಹಿಂದುಳಿದ ಮಾದಿಗ ಸಮಾಜದ ಒಂದು ಅಸ್ತಿತ್ವ ಮತ್ತು ಸಾಮಾಜಿಕ ಪರಿಸ್ಥಿತಿ ಅಭಿವೃದ್ಧಿ ಹೊಂದಬೇಕಾದರೆ ಅದಕ್ಕೆ ಶಿಕ್ಷಣನೇ ಮೂಲ ಕಾರಣ ಅಂತ ಹೇಳಿ ಅರ್ಥ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ಅವರ ಒಂದು ಆಶೀರ್ವಾದದಿಂದ, ಅವರ ಒಂದು ಹೇಳಿಕೆಯಂತೆಯೇ ನಾವು ಸುಶಿಕ್ಷಿತರು ಮತ್ತು ಎಂಪ್ಲಾಯಿಗಳು ಈ ಸಮಾಜದಲ್ಲಿದ್ದು ನಮ್ಮಿಂದ ನಮ್ಮ ಸಮಾಜಕ್ಕೆ ಏನು ಸಹಾಯ ಆಗಬೇಕಂತ ಹೇಳಿನೇ ಉದ್ದೇಶ ಇಟ್ಕೊಂಡಿದ್ದೀವಿ. ಅಲ್ಲಿ ಪ್ರತ್ಯೇಕವಾಗಿ SLC, PUC, ಡಿಗ್ರಿ, ಅದರಲ್ಲಿ ಕೌಶಲ್ಯಾತ್ಮಕ ಶಿಕ್ಷಣಗಳು ಸಹಿತ B.Ed ಆಗಲಿ, MSc ಆಗಲಿ, ಸ್ನಾತಕೋತ್ತರ ಪದವಿ ಆಗಲಿ, ಮೆಡಿಕಲ್ ಆಗಲಿ, MBBS ಆಗಲಿ, ಇಂಥವ್ರಿಗೆಲ್ಲರಿಗೂ ಕರೆಸಿ ನಾವು ಸನ್ಮಾನ ಮಾಡಬೇಕು, ಅವರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋದೇ ನಮ್ಮ ಪ್ರಮುಖ ಉದ್ದೇಶ. ಯಾಕಂದರೆ ಶಿಕ್ಷಣದಿಂದಲೇ ಒಂದು ಸಮಾಜ ಅಭಿವೃದ್ಧಿ ಅಂತ ಹೇಳಿ ನಾವು ಓದ್ಕೊಂಡಿದ್ದೀವಿ. ನಾವು ನಮಗೆ ತಿಳಿದಷ್ಟ ಮಟ್ಟಿಗೆ ಈ ಒಂದು ಕಾರ್ಯಕ್ರಮ ಮಾಡೋದರಿಂದ ನಮ್ಮ ಮಕ್ಕಳಲ್ಲಿ ಒಂದು ಸ್ಫೂರ್ತಿ ಬೆಳೆಯುತ್ತೆ, ಅವರಿಗೆ ಒಂದು ಪ್ರೋತ್ಸಾಹ ದೊರೆಯುತ್ತೆ. ಆ ಪ್ರೋತ್ಸಾಹದಿಂದಲೇ ಮುಂಬರುವ ದಿನಗಳಲ್ಲಿ ಒಳ್ಳೆ ಎಜುಕೇಶನ್ ಪಡೆದು ಅಥವಾ ಶಿಕ್ಷಣ ಪಡೆದು ತಾವು ಸಹಿತ ಒಂದು ಹುದ್ದೆ ಪಡೆದು ಈ ಸಮಾಜಕ್ಕೆ ಒಂದು ಬೆಳಕಾಗಬೇಕಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ಅವರಿಗೆ ಸಂದೇಶ ಕೊಡ್ಲಿಕ್ಕೆ ನಾವು ಬಯಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಸಮಾಜದಲ್ಲಿ ಪತ್ರಿಕಾ ವರದಿ ಇರ್ಬೋದು, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಇಂಥವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರೋತ್ಸಾಹ ಮಾಡ್ಬೇಕಂತೇಳಿ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಸಾಮಾನ್ಯವಾಗಿ ಇವತ್ತಿನ ಒಂದು ಸಂಗೀತ ಕಾರ್ಯಕ್ರಮ ನೋಡ್ಬೇಕಾದ್ರೆ ನಮ್ಮಲ್ಲಿ ಪ್ರತಿಭಾವಂತ ಗಾಯಕರಿದ್ದಾರೆ, ಸಂಗೀತ ನಿರ್ದೇಶಕರಿದ್ದಾರೆ, ಚಲನಚಿತ್ರಗಳಲ್ಲಿ ನಿರ್ದೇಶನ ಮಾಡಿದವರು ಇದ್ದಾರೆ, ಹಿನ್ನೆಲೆ ಗಾಯಕರಿದ್ದಾರೆ, ಪೋಲೋ ಡ್ಯಾನ್ಸು, ಕಟಕ ಡ್ಯಾನ್ಸು, ಇಂಥವು ಸಹಿತ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮಾದಿಗ ಸಮಾಜದಲ್ಲಿ ಅಂತ ಕಲೆ ಮತ್ತು ಸಾಹಿತ್ಯವೂ ಸಹಿತ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೂ ಸಹಿತ ನಾವು ಪ್ರೋತ್ಸಾಹ ನೀಡಿ ಸನ್ಮಾನಿಸಿದ್ದೀವಿ. ಜೊತೆಗೆ ನಾವು ನಮ್ಮದೇ ಒಂದು ಸಮಾಜ ವತಿಯಿಂದ, ಸರ್ಕಾರಿ ನೌಕರ ಸಂಘದ ವತಿಯಿಂದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಕೆಗಾಗಿ ಒಂದು ಕೇಂದ್ರವನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ. ಅದರಿಂದ ಪೊಲೀಸ್ ನೌಕರಿ ಆಗಲಿ, ವಿಲೇಜ್ ಅಕೌಂಟೆಂಟ್ ಆಗಲಿ,
ಮುಂಬರುವ KS IAS ಇನ್ನಿತರ ಉನ್ನತ ಹುದ್ದೆಗಳಿಗೆ ನಮ್ಮಿಂದ ಆದಷ್ಟು ನಮ್ಮ ಮಕ್ಕಳಿಗೆ, ಹಿಂದುಳಿದ ಮಕ್ಕಳಿಗೆ ನಾವು ಮಾರ್ಗದರ್ಶನ ನೀಡಿ ಅವರಿಗೆ ಒಂದು ದಾರಿದೀಪ ತೋರಿಸ್ಬೇಕನ್ನೋದೇ ಈ ಒಂದು ನಮ್ಮ ಕಾರ್ಯಕ್ರಮದ ಅಥವಾ ಈ ಪ್ರತಿಭೆ ಪುರಸ್ಕಾರ ಕಾರ್ಯಕ್ರಮದ ಒಂದು ಪ್ರಮುಖ ಗುರಿ ಮತ್ತು ಉದ್ದೇಶವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ವ್ಯಕ್ತಪಡಿಸ್ತೀನಿ. ನನ್ನ ಹೆಸರು ಪ್ರೊಫೆಸರ್ ದೇವಿದಾಸ್ ತುಮಕುಂಟೆ. ನಾನು ರಿಟೈರ್ಡ್ ಪ್ರೊಫೆಸರ್ ಮತ್ತು ಈ ನಮ್ಮ ಸಮಾಜ ನೌಕರ ಸಂಘದ ಅಧ್ಯಕ್ಷನಾಗಿ ಸದ್ಯಕ್ಕೆ ಕೆಲಸ ನಿರ್ವಹಿಸ್ತಿದ್ದೀನಿ.